Good morning, friends. Today's topic is train. Okay na? ಆ ಟ್ರೈನ್ ನಲ್ಲಿ ಆಲ್ರೆಡಿ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಯಾವ ತರ ಕ್ವಶನ್ಸ್ ಬರುತ್ತೆ, ಯಾವ ತರ ಸಾಲ್ವ್ ಮಾಡ್ಬೇಕೆಲ್ಲ ನೋಡ್ತಾ ಬರ್ತಿದ್ದು. ಇವತ್ತಿನ ಕೊನೆಯ ಟಾಪಿಕ್ ಆಗಿರುತ್ತೆ ಟ್ರೈನ್ ನಲ್ಲಿ. ಯಾವ ಲಾಸ್ಟ್ ಟಾಪಿಕ್ ನೋಡ್ತಾ ಹೋಗೋಣ ಟ್ರೈನ್ ನಲ್ಲಿ ಯಾವ ತರ ಇರುತ್ತೆ ಅಂತ. ಓಕೆ, ಏನ್ ಕೇಳ್ತಾ ಇರೋ ಕ್ವಶನ್ ನೋಡಿ. ಈ ಟ್ರೈನ್ ಕ್ರಾಸಸ್ ಎ 250 meter long platform at a speed of 90 km per hour in 50 seconds. Find the time taken by the train to cross the electrical pole. ಅಂದ್ರೆ ಕ್ವಶನ್ ನೋಡಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಇಲ್ಲೊಂದು ಪ್ಲಾಟ್ಫಾರ್ಮ್ ಇದೆಯಂತೆ, ಈ ಪ್ಲಾಟ್ಫಾರ್ಮ್ ಅನ್ನ ಒಂದು ಟ್ರೈನು ಇದು ಪ್ಲಾಟ್ಫಾರ್ಮ್ ಅನ್ನ ಇದರಿಂದ ಒಂದು ಬರ್ತಾ ಇರುವ ಒಂದು ಟ್ರೈನು ಈ ಪ್ಲಾಟ್ಫಾರ್ಮ್ ಮೇಲೆ ಹೋಗುತ್ತೆ. ಆದ್ರೆ ಈ ಟ್ರೈನಿನ ವೇಗ ಗೊತ್ತು ನನಗೆ, ಎಷ್ಟಪ್ಪ ಟ್ರೈನಿನ ವೇಗ? 90 ಕಿಲೋಮೀಟರ್ ಪರ್ ಹಾರ್ ಸ್ಪೀಡ್ ಅಲ್ಲಿ ಹೋಗುತ್ತಂತೆ. ಆದ್ರೆ ಈ ಪ್ಲಾಟ್ಫಾರ್ಮ್ ಉದ್ದನೂ ಗೊತ್ತು ನನಗೆ, ಎಷ್ಟು? 250 ಮೀಟರ್ ಅಂತ ಗೊತ್ತು. ಆದ್ರೆ ಈ ಟ್ರೈನು ಇದನ್ನ ಕ್ರಾಸ್ ಮಾಡುತ್ತಂತೆ, ಸೈಡ್ ಇದನ್ನ ಇಲ್ಲಿಂದ ಈಚ್ ಹೋಗುತ್ತಂತೆ, ಕ್ರಾಸ್ ಮಾಡ್ಬಿಟ್ಟು ಹೋಗುತ್ತಂತೆ. ಕ್ರಾಸ್ ಮಾಡಿ ಹೋಗೋಕೆ ಎಷ್ಟೊತ್ತು ಬೇಕಂತೆ? 50 ಸೆಕೆಂಡ್ಸ್ ಸಾಕಂತೆ. ಓಕೆನಾ? ಆದ್ರೆ ನನಗೆ ಇವೆಲ್ಲ ಗೊತ್ತಾಯ್ತು, ಆದ್ರೆ ನನಗೆ ಟ್ರೈನ್ ನ ಉದ್ದ ಗೊತ್ತಿದ್ಯಾ? ನಿಮಗೆ ಟ್ರೈನ್ ಲೆಂತ್ ಗೊತ್ತಂದ್ರು? ಟ್ರೈನ್ ಲೆಂತ್ ಕೊಟ್ಟಿದಾರಾ? ಟ್ರೈನ್ ಲೆಂತ್ ನನ್ನ ಹತ್ರ ಇಲ್ಲ, ಅದು ಕಂಡಿಡ್ಕೊಬೇಕು. ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಏನ್ ಹೇಳ್ತಾರೆ, ಅದೇ ಟ್ರೈನು ಅದೇ ಸ್ಪೀಡ್ ಅಲ್ಲಿ ಹೋಗ್ತಾ ಇದೆ, ಅವಾಗ ಇದೊಂದು ಲೈಟ್ ಕಂಬ ಇದೆ. ಓಕೆನಾ? ಆ ಲೈಟ್ ಕಂಬನ ಕ್ರಾಸ್ ಮಾಡುವಾಗ ಇದಕ್ಕೆ ತಗೊಳ್ಳುವ ಟೈಮ್ ಎಷ್ಟು? ಓಕೆನಾ? ಈಗ ಲೈಟ್ ಕಂಬ ಇದೆಯಲ್ವಾ, ಅದನ್ನ ಸೈಡ್ ಹೊಡೆಯಕ್ಕೆ ಎಷ್ಟು ಅಂದ್ರೆ, ನಾವು ಆಲ್ರೆಡಿ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಏನ್ ಮಾಡೋದು, ಪ್ಲಾಟ್ಫಾರ್ಮ್ ಕ್ರಾಸ್ ಮಾಡೋದು, ಎಲ್ಲರೂ ಚೆಕ್ ಮಾಡೋದು, ಟ್ರೈನ್ ಎಷ್ಟು ಉದ್ದ ಇದೆ ಎಲ್ಲ ಕಂಡುಹಿಡಿದಿದ್ದು. ಅದೇ ಮೆಥಡ್ ಅಲ್ಲಿ ಟ್ರೈನ್ ಲೆಂತ್ ಫೈಂಡ್ ಔಟ್ ಮಾಡ್ತೀವಿ. ಟ್ರೈನ್ ಲೆಂತ್ ಫೈಂಡ್ ಔಟ್ ಮಾಡಿದ್ಮೇಲೆ ಎಲೆಕ್ಟ್ರಿಕಲ್ ಪೋಲ್ ನ ಕ್ರಾಸ್ ಮಾಡಕ್ಕೆ ಎಷ್ಟೊತ್ತು ಬೇಕು ಅಂತ ನೋಡ್ಬೋದಲ್ವಾ? ಓಕೆ, ಇಲ್ಲಿ ನೋಡಿ. ಈಗ ನನಗೆ ಟ್ರೈನ್ ಲೆಂತ್ ಬೇಕು ಅಂದ್ರೆ ಲೆಂತ್ ಫೈಂಡ್ ಔಟ್ ಮಾಡ್ಬೇಕಲ್ವಾ? ಟ್ರೈನ್ ಲೆಂತ್ ಅಂದಿದ ತಕ್ಷಣ ನಮ್ಗೇನು? ಲೆಂತ್ ಈಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮಾ? ಈಗ ಲೆಂತ್ ಅಂದ್ರೆ ಯಾವ ಲೆಂತ್ ಬರುತ್ತೆ ಇದರಲ್ಲಿ? ಪ್ಲಾಟ್ಫಾರ್ಮ್ ಲೆಂತ್ ಪ್ಲಸ್ ಟ್ರೈನ್ ಲೆಂತ್ ಇಸ್ ಈಕ್ವಲ್ ಟು ಸ್ಪೀಡ್ ಎಷ್ಟು? 90 ಕಿಲೋಮೀಟರ್ ಪರ್ ಹಾರ್. ಅದನ್ನ ಹಂಗಿರ್ಲಿ ನೋಡೋಣ. 90 ಕಿಲೋಮೀಟರ್ ಪರ್ ಹಾರ್ ಕೊಟ್ಟಿದ್ದಾರೆ, ನನಗೆ ಸೆಕೆಂಡ್ಸ್ ಅಲ್ಲಿ ಇದೆ ಮತ್ತೆ ಮೀಟರ್ ಅಲ್ಲಿ ಇದೆ. ಯು ವಾಂಟ್ ಟು ಕನ್ವರ್ಟ್ ಅಂದ್ರೆ ಏನ್ ಮಾಡ್ಬೇಕು? 5/18 ಇಂಟು ಟೈಮ್ ಎಷ್ಟು ಕೊಟ್ಟಿದಾರಪ್ಪ? 50 ಸೆಕೆಂಡ್ಸ್ ಅಂತ ಕೊಟ್ಟಿದ್ದಾರೆ. 50 ಸೆಕೆಂಡ್ಸ್ ಬರ್ಕೊಂಬೋದಾ? ಈಗ ಕನ್ವರ್ಷನ್ ನೋಡಿ, 18 ಇಂದ 18 1s 18 5s. ಓಕೆನಾ? 5 5s 25 25 5s 125. ಅಂದ್ರೆ ಪ್ಲಾಟ್ಫಾರ್ಮ್ ಲೆಂತ್ ಗೊತ್ತಿದೆಯಾ ನಿಮ್ಮ ಹತ್ರ? ಎಷ್ಟು ಗೊತ್ತು ಪ್ಲಾಟ್ಫಾರ್ಮ್ ಲೆಂತ್? ಎಷ್ಟು? 250 ಮೀಟರ್ ಪ್ಲಸ್ ಇದೆಷ್ಟು ಗೊತ್ತಿಲ್ಲ, ಅದನ್ನ ಫೈಂಡ್ ಔಟ್ ಮಾಡೋಣ. ಇಸ್ ಈಕ್ವಲ್ ಟು ಎಷ್ಟು ಬಂತು? 1250 ಮೀಟರ್ ಬಂತು. ಹಾಗಾದ್ರೆ ಟ್ರೈನ್ ಲೆಂತ್ ಫೈಂಡ್ ಔಟ್ ಮಾಡಬಹುದಾ ಇವಾಗ? ಟ್ರೈನ್ ಲೆಂತ್ ಇಸ್ ಈಕ್ವಲ್ ಟು ಇದನ್ನ ಮೈನಸ್ ಮಾಡಿದ್ರೆ ಎಷ್ಟು? 1000 ಮೀಟರ್. ಈಗ ಆ ಟ್ರೈನ್ ಎಷ್ಟು ಉದ್ದ ಇತ್ತಂತೆ? 1000 ಮೀಟರ್. ಈಗ ನನಗೆ ಟ್ರೈನ್ ಲೆಂತ್ ಸಿಕ್ತು ಮತ್ತೆ ಟ್ರೈನ್ ಸ್ಪೀಡ್ ಸಿಕ್ತು. ಹಾಗಾದ್ರೆ ಎಷ್ಟು ವೇಗದಲ್ಲಿ ಅದು ಕ್ರಾಸ್ ಮಾಡೋದು, ಎಷ್ಟು ಟೈಮ್ ತಗೊಳುತ್ತೆ ಅಂತ ನೋಡ್ಬೋದಲ್ವಾ? ಎಲೆಕ್ಟ್ರಿಕಲ್ ಪೋಲ್ ಫೈಂಡ್ ಔಟ್ ಮಾಡ್ಬೋದಲ್ವಾ? ಈಗ ಎಲೆಕ್ಟ್ರಿಕಲ್ ಪೋಲ್ ಫೈಂಡ್ ಔಟ್ ಮಾಡಬೇಕು, ಏನ್ ಕಂಡುಹಿಡಿಯಬೇಕು ನೀವು? ಈಗ ಟೈಮ್ ಬೇಕು. ಟೈಮ್ ಇಸ್ ಈಕ್ವಲ್ ಟು ಟ್ರೈನ್ ಡಿಸ್ಟೆನ್ಸ್. ಟ್ರೈನ್ ಡಿಸ್ಟೆನ್ಸ್ ಎಷ್ಟಿದೆ? 1000 ಇದೆ. ಡಿವೈಡೆಡ್ ಬೈ ಸ್ಪೀಡ್ ಎಷ್ಟು ಅಂದ್ರದು? 90 ಕಿಲೋಮೀಟರ್ ಪರ್ ಹಾರ್ ಇದೆ. ನಿಮಗೆ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಬೇಕು. ಯು ವಾಂಟ್ ಟು ಕನ್ವರ್ಟ್ ನೋ? ಏನ್ ಮಾಡ್ತೀರಾ? 18/5 ಅಲ್ವಾ? 18 ಇಂದ 18 1s 18 5s 5 5s 25 25 ಇಂದ ಎಷ್ಟು ಹೋಗುತ್ತೆ? 40. ಹಾಗಾದ್ರೆ ಟೈಮ್ ಎಷ್ಟು ಬೇಕಂತಪ್ಪ? 40 ಸೆಕೆಂಡ್ಸ್ ಯಾರಿಗೆ ಬೇಕು? ಒಂದು ಲೈಟ್ ಕಂಬನ ಕ್ರಾಸ್ ಮಾಡಕ್ಕೆ ಬೇಕಾಗುತ್ತೆ. ಎಷ್ಟೊತ್ತು ಬೇಕು? 40 ಸೆಕೆಂಡ್ಸ್ ಬೇಕು.
ಅಂದ್ರೆ ಇಲ್ಲಿ ನೋಡಿ ಏನ್ ಹೇಳ್ತಿದ್ರೆ, ಫಸ್ಟ್ ಏನ್ ಕೊಟ್ಟರು, ಪ್ಲಾಟ್ಫಾರ್ಮ್ ಇಂದ ನಾವು ಒಂದು ವ್ಯಾಲ್ಯೂ ಫೈಂಡ್ ಔಟ್ ಮಾಡೋ ತರ ಮಾಡಿ ಹೇಳಿದ್ದಾರೆ. ಅದರಿಂದ ಒಂದು ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಆ ವ್ಯಾಲ್ಯೂ ತಗೊಂಡು ಇನ್ನೊಂದನ್ನ ಫೈಂಡ್ ಔಟ್ ಮಾಡಕ್ಕೆ. ಓಕೆ ಅಲ್ವಾ? ಗೊತ್ತಾಯ್ತಾ? ಆನ್ಸರ್ 40 seconds. ಓಕೆ, ರೈಟ್ ಡೌನ್. ಓಕೆ, a train crosses a 350 meter platform, 350 meter long platform at the speed of 60 km per hour, 60 km per hour in 51 seconds. 51 seconds. Find the time taken by the train to cross a electrical pole. Same question. Okay na? ಇಲ್ಲಿ ನೋಡಿ, ನನಗೆ ಏನ್ ಗೊತ್ತು, ಪ್ಲಾಟ್ಫಾರ್ಮ್ ನ ಲೆಂತ್ ಗೊತ್ತಿದೆಯೇನ್ರ? ಎಷ್ಟು ಗೊತ್ತಿದೆ? 350 ಮೀಟರ್. ನೆಕ್ಸ್ಟ್ ಟ್ರೈನ್ ನ ಸ್ಪೀಡ್ ಎಷ್ಟು? 60 ಕಿಲೋಮೀಟರ್ ಪರ್ ಅವರ್. ನೆಕ್ಸ್ಟ್ ಇನ್ನೊಂದೇನು ಏನ್ ಕೊಟ್ಟಿದ್ದಾರೆ? ಟ್ರೈನ್ದು ಟೈಮ್ ಕೊಟ್ಟಿದ್ದಾರಾ? ಕ್ರಾಸ್ ಮಾಡಿದ್ದು ಪ್ಲಾಟ್ಫಾರ್ಮ್ ನ ಎಷ್ಟು? 51 ಸೆಕೆಂಡ್ಸ್. ಈಗ ನೆಕ್ಸ್ಟ್ ಏನ್ ಫೈಂಡ್ ಔಟ್ ಮಾಡ್ಬೇಕಂತೆ? ಎಲೆಕ್ಟ್ರಿಕಲ್ ಟೈಮ್ ಫಾರ್ ದಿ ಕ್ರಾಸಿಂಗ್ ದಿ ಎಲೆಕ್ಟ್ರಿಕಲ್ ಪೋಲ್. ಅದು ಫೈಂಡ್ ಔಟ್ ಮಾಡಬೇಕು. ಇದು ಯಾವ್ದು? ಪ್ಲಾಟ್ಫಾರ್ಮ್ ನ ಕ್ರಾಸ್ ಮಾಡಿ ಟೈಮ್ ಅಲ್ವಾ? ಹಾಗಾದ್ರೆ ಇದನ್ನ ಎಲೆಕ್ಟ್ರಿಕಲ್ ಪೋಲ್ ಕಂಡು ಹಿಡಿಬೇಕು ಅಂದ್ರೆ ನಿಮ್ಗೆ ಏನ್ ಬೇಕು? ಲೆಂತ್ ಬೈ ಸ್ಪೀಡ್. ಇಲ್ಲೇ ನೋಡಿ, ಸ್ಪೀಡ್ ಇದೆ ನನ್ನ ಹತ್ರ, ಆಗುತ್ತೆ. ಲೆಂತ್ ಇದೆಯಾ ನನ್ನ ಹತ್ರ? ಇದೆಯೇನ್ರ? ಇಲ್ಲ. ಅದನ್ನ ಫೈಂಡ್ ಔಟ್ ಮಾಡ್ಕೊ. ಇದನ್ನ ಫೈಂಡ್ ಔಟ್ ಮಾಡ್ಬೇಕು ಅಂದ್ರೆ ಕೊಟ್ಟಿರೋ ಡೇಟಾ ಹೆಂಗ್ ಮಾಡೋದು? ಇಲ್ಲಿ ಸ್ಪೀಡ್ ಇದೆ, ಟೈಮು ಇದೆ, ಆದ್ರೆ ಲೆಂತ್ ಒಂದು ಫೈಂಡ್ ಔಟ್ ಮಾಡ್ಬೋದಲ್ಲ? ಲೆಂತ್ is equal to speed into time. ಓಕೆನಾ? ಲೆಂತ್ ಯಾವ್ಯಾವ ಲೆಂತ್ ಬರುತ್ತಪ್ಪ ಪ್ಲಾಟ್ಫಾರ್ಮ್ ಅಂದ್ರೆ? ಟ್ರೈನ್ ಲೆಂತ್ ಪ್ಲಸ್ ಪ್ಲಾಟ್ಫಾರ್ಮ್ ಲೆಂತ್. ಸ್ಪೀಡ್ ಎಷ್ಟಂತೆ ಟ್ರೈನ್ದು? ಕಿಲೋಮೀಟರ್ ಪರ್ ಹಾರ್ ಇದೆ, ನಮಗೆ ಎಲ್ಲ ಬೇಕಿರೋ ಮೀಟರ್ ಪರ್ ಸೆಕೆಂಡ್. ಏನ್ ಮಾಡ್ತೀರಾ? ಇಂಟು 5/18. ಟೈಮ್ ಎಷ್ಟು? 51 50 51. ಓಕೆನಾ? 18 ಇಂದ ಎಷ್ಟು ಡಿವೈಡ್ ಆಗುತ್ತೆ? 6 ಇಂದ 6 3s 16 10s. ಈಗ 51 ಡಿವೈಡ್ ಆಗುತ್ತಾ? ಆಗುತ್ತಾಗಲ್ವಾ? ಆಗಲ್ವಾ? ಆಗುತ್ತೆ ಕಣ್ರೋ. 3 1s 3 1s 3. ನೆಕ್ಸ್ಟ್ 7s. ಓಕೆನಾ? ನೆಕ್ಸ್ಟ್ 5 ಇಂದ 17 5s ಎಷ್ಟು? 17 5s ಎಷ್ಟು? 85 ಪ್ಲಸ್ ಇಂಟು 10 ಅಂದ್ರೆ 850. ಓಕೆನಾ? ಹಾಗಾದ್ರೆ ಇಲ್ಲಿ ನನಗೆ ಟ್ರೈನ್ ಲೆಂತ್ ಗೊತ್ತಾ? ಗೊತ್ತಿಲ್ಲ, ಬರೆಯೋಣ. ಪ್ಲಾಟ್ಫಾರ್ಮ್ ಗೊತ್ತಾ? ಎಷ್ಟು? 350 ಬರ್ಕೊಂಡ್ರಿ. ಈಗ ಟ್ರೈನ್ ಲೆಂತ್ ಫೈಂಡ್ ಔಟ್ ಆಗುತ್ತಾ? ಎಷ್ಟು ಬಂತು? 500 ಮೀಟರ್. ಇಲ್ಲಿ ನೋಡಿ, ನನಗೆ ಏನ್ ಬೇಕಿತ್ತು? ಲೆಂತ್ ಬೇಕಿತ್ತು, ಲೆಂತ್ ಸಿಕ್ತು, ಸ್ಪೀಡ್ ಸಿಕ್ಕಿದೆ. ಫೈಂಡ್ ಔಟ್ ಮಾಡ್ಬೋದಲ್ವನ್ರ? ಟೈಮ್ ಈಸ್ ಈಕ್ವಲ್ ಟು ಲೆಂತ್ ಬೈ ಏನು? ಸ್ಪೀಡ್. ಲೆಂತ್ ಎಷ್ಟು ಕೊಟ್ಟಿದೆ? ಸಿಕ್ಕಿದೆ 500 ಮೀಟರ್. ಟ್ರೈನ್ ಉದ್ದ ಇದು. ಸ್ಪೀಡ್ ಎಷ್ಟು? 60 ಇಂಟು 5/18. 18 ಇಂದ ಎಷ್ಟು ಡಿವೈಡ್ ಆಗುತ್ತೆ ಇದು? 6 3s 6 10s. ಓಕೆನಾ? 1 0 1 0 ಕ್ಯಾನ್ಸಲ್. 5 ಇಂದ 5 1s 5 10s. ಆಯ್ತಾ? ನೆಕ್ಸ್ಟ್ ಟೈಮ್ ಈಸ್ ಈಕ್ವಲ್ ಟು 10/1/3 ಇದೆ ಅಲ್ವನ್ರ ಇರೋ ಬಂದಿರೋದು? ಹಾಗಾದ್ರೆ ಇದನ್ನ ಯಾವ ತರ ಬರೋದು? 10 ಇಂಟು 3. ಟೈಮ್ ಈಸ್ ಈಕ್ವಲ್ ಟು 30 seconds. ಓಕೆ, ಆಪ್ಷನ್ ಡಿ. ರೈಟ್ ಡೌನ್. ಓಕೆ, ಇಲ್ಲಿ ನೋಡಿ, the train crosses a long platform of 625 meter with the speed of 45 kilometer per hour in 70 seconds. Find the time taken by the train to crosses a electrical pole. Okay, ಈಗ ಕೊಟ್ಟಿರುವ ಗಿವನ್ ಡೇಟಾ ಬರ್ಕೊಳ್ಳೋಣ. ಏನೇನ್ ಕೊಟ್ಟಿದಾರಪ್ಪ? ಪ್ಲಾಟ್ಫಾರ್ಮ್ ಲೆಂತ್ ಎಷ್ಟು? 625 ಆಯ್ತಾ? ನೆಕ್ಸ್ಟ್ ಇನ್ನೊಂದು ಏನ್ ಕೊಟ್ಟಿದ್ದಾರೆ? ಸ್ಪೀಡ್ ಕೊಟ್ಟಿದಾರ. ಎಷ್ಟು? 70 seconds. 70 ಸೆಕೆಂಡ್. 45
ಕಿಲೋಮೀಟರ್ ಪರ್ ಅವರ್. ನೆಕ್ಸ್ಟ್ ಇನ್ನೇನು ಕೊಟ್ಟಿದ್ದಾರೆ? ಟೈಮ್ ಕೊಟ್ಟಿದ್ದಾರೆ. ಟೈಮ್ ಎಷ್ಟು? 70 ಸೆಕೆಂಡ್ಸ್. ಏನ್ ಕಂಡುಹಿಡಿಬೇಕಂತೆ? ಟೈಮ್ ಆಫ್ ದಿ ಎಲೆಕ್ಟ್ರಿಕಲ್ ಪೋಲ್. ಇದ್ಯಾವುದೋ ಪ್ಲಾಟ್ಫಾರ್ಮ್ ಟೈಮ್. ಹಾಗಾದ್ರೆ ಇದನ್ನ ಕಂಡುಹಿಡಿಬೇಕು ಅಂದ್ರೆ ಏನ್ ಬೇಕು? ಲೆಂತ್ ಆಫ್ ದಿ ಟ್ರೈನ್ ಬೇಕು. ಲೆಂತ್ ಆಫ್ ದಿ ಟ್ರೈನ್ ಇಲ್ಲ, ಇದರಿಂದ ಲೆಂತ್ ಆಫ್ ದಿ ಟ್ರೈನ್ ಫೈಂಡ್ ಔಟ್ ಮಾಡ್ತೀವಿ. ಓಕೆನಾ? ಲೆಂತ್ is equal to speed into time. ಸ್ಪೀಡ್ ಎಷ್ಟಪ್ಪ? 45 into 5 by into 70. 5 70 now 70. ಓಕೆನಾ? 18 ಎಷ್ಟು ಆಗುತ್ತಾ? ಹಾ? 9 45 35 ಅಲ್ವಾ ನೋಡಿ? ಇರೋಣ ಮಾಡೋಣ, ಹಂಗೂ ಮಾಡ್ಬೋದು. ಇದು ಇದೆಷ್ಟು ಸತಿ ಹೋಗುತ್ತಾ? 35 ಏನಾ? 9 ಇಂದ 9 1 5 ಆಯ್ತಾ? ಆಯ್ತನ್ರು? 5 5 25. 25 into 35 ಎಕ್ಸಾಕ್ಟ್ 18 ಇಂದ ಡಿವೈಡ್ ಆಗುತ್ತಾ? 45 ಅದೇ ಮಾಡಿದೀವಲ್ಲ, ಹಂಗೆ ಮಾಡಿದ್ದು. ಅಷ್ಟೇ ಅಲ್ವನ್ರು? ಇಂಟು ಮಾಡ್ರು. 5 5 ಎಷ್ಟು? 25. 25 into 35 ಎಷ್ಟು? 25 into 35 ಮಾಡಿ. ಇಲ್ಲಿ ಏನೇನಿದೆ? ಲೆಂತ್ ಅಂದ್ರೆ ಏನು? ಟ್ರೈನ್ ಲೆಂತ್ ಪ್ಲಸ್ ಪ್ಲಾಟ್ಫಾರ್ಮ್ ಲೆಂತ್. ಎಷ್ಟು? ಇಂಟು ಮಾಡಿ. ಟ್ರೈನ್ ಲೆಂತ್ ಪ್ಲಸ್ ಪ್ಲಾಟ್ಫಾರ್ಮ್ ಲೆಂತ್ ಎಷ್ಟು ಕೊಟ್ಟಿದ್ದಾರೆ? 625. 25 into 35 ಎಷ್ಟು? 8 7 5. ಓಕೆನಾ? ಹಾಗಾದ್ರೆ ಟ್ರೈನ್ ಲೆಂತ್ ಇಸ್ ಈಕ್ವಲ್ ಟು 875 ಮೈನಸ್ 625 ಎಷ್ಟಾಗುತ್ತೆ? ಎಷ್ಟು? 250 ಮೀಟರ್. ಯಾವ್ದು? ಟ್ರೈನ್ದು. ಟ್ರೈನ್ ಸಿಕ್ತಾ? ನೆಕ್ಸ್ಟ್ ಎಲೆಕ್ಟ್ರಿಕಲ್ ಪೋಲ್ ಅನ್ನು ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಟೈಮ್ ಅದು. ಲೆಂತ್ ಎಷ್ಟು ಟ್ರೈನ್ದು? 250 ಮೀಟರ್. ಸ್ಪೀಡ್ ಎಷ್ಟಂತೆ? ಎಷ್ಟು? 45 16 ಇಂಟು 5 by 18 18 by 5 ಈಗ 2 ಇದು 5 5 5 25 500 by ಇಲ್ಲಾಂದ್ರೆ ಹಿಂಗೆ ಡಿವೈಡ್ ಮಾಡಿಬಿಡಿ. 5 ಇಂದ 5 1 5 ಇಂದ 5 5 25 ಅಲ್ವಾ? 10 ಜನ 10 into 20 ಸೆಕೆಂಡ್ಸ್. ಟೈಮ್ ಎಷ್ಟಪ್ಪ? 20 ಸೆಕೆಂಡ್ಸ್. ಆಪ್ಷನ್ ಸಿ. ಓಕೆ, ರೈಟ್ ಡೌನ್. ಓಕೆ, ಇಲ್ಲಿ ನೋಡಿ, ಟೂ ಟ್ರೈನ್ ಆಫ್ ಈಕ್ವಲ್ ಲೆಂತ್ ಟ್ರಾವೆಲಿಂಗ್ ಇನ್ ಆಪೋಸಿಟ್ ಡೈರೆಕ್ಷನ್ at speed of 54 kilometer and 72 kilometer and 20 seconds. ಅದು ಎರಡು ಈಚ್ ಅದ ಕ್ರಾಸ್ ಮಾಡಕ್ಕೆ ಎಷ್ಟೊತ್ತಾಗುತ್ತೆ? 20 seconds. In how much time in seconds does the first train crosses a platform of length 550 meter? 550 ಮೀಟರ್ ಇರುವ ಪ್ಲಾಟ್ಫಾರ್ಮ್ ಅನ್ನ ಕ್ರಾಸ್ ಮಾಡಕ್ಕೆ ಫಸ್ಟ್ ಟ್ರೈನ್ ಎಷ್ಟು ಟೈಮ್ ತಗೊಳುತ್ತೆ ಅಂತ ಕೇಳ್ತಿದೆ. ನೋಡಿ, ಕ್ವಶನ್ ಏನ್ ಹೇಳ್ತಾರೆ ಫಸ್ಟ್ ನೋಡಿ. ಇಲ್ಲೊಂದು ಟ್ರೈನ್ ಇದೆ, ಇದೆಷ್ಟು ಮೀಟರ್ ಇದೆ? ಅಷ್ಟೇ ಇರುತ್ತೆ. 100 ಮೀಟರ್ ಇತ್ತು ಅಂದ್ರೆ ಈ ಟ್ರೈನು ಅಷ್ಟೇ 100 ಇರುತ್ತೆ. ಇದು 500 ಇತ್ತು ಅಂದ್ರೆ ಇದು 500, 1000 ಇದ್ರೆ ಇದು 1000ನೇ. ಓಕೆನಾ? ಆಮೇಲೆ ನೋಡೋಣ ಅದು ಎಷ್ಟು ಮೀಟರ್ ಐತೆ ಅಂತ. ಆಯ್ತು, ಈ ಟ್ರೈನ್ ವೇಗ ಎಷ್ಟು? ಈ ಟ್ರೈನ್ ಎಷ್ಟು? 72. ಆಯ್ತು, ಇದೇನೋ ಕಿಲೋಮೀಟರ್ ಪರ್ ಅವರ್. ಆಯ್ತಾ? ನೆಕ್ಸ್ಟ್ ಹೇಳ್ರು. ಇದಾಯ್ತು. ಇದಾದ ಮೇಲಿಂದ ಎಲ್ಲೋ ಕ್ರಾಸ್ ಆಗುತ್ತೆ ಅಂತ ಅಂತಂದ್ರ ಕ್ರಾಸ್ ಆಗಕ್ಕೆ ಟೈಮ್ ಎಷ್ಟು? 20 seconds. ಟ್ರೈನ್ ಲೆಂತ್ ಏನು? ಇದೆಷ್ಟಿರುತ್ತೋ ಅದೇ ಎಷ್ಟೇ ಅಂತ ಹೇಳ್ತಿದಾರ. ಅದರಿಂದ ನಾವು ಟ್ರೈನ್ ಲೆಂತ್ ಫೈಂಡ್ ಔಟ್ ಮಾಡಬಹುದಾ? ಕಂಡುಹಿಡಿಯೋಣ. ಆಯ್ತು, ನೆಕ್ಸ್ಟ್ ಇನ್ನೊಂದು ಏನ್ ಹೇಳ್ತಿದ್ದಾರೆ? ಇದೇ ಟ್ರೈನು ಈ ಟ್ರೈನಿನ ವೇಗ ಎಷ್ಟು? 54 ಕಿಲೋಮೀಟರ್ ಪರ್ ಅವರ್. ಇದು ಒಂದು ಪ್ಲಾಟ್ಫಾರ್ಮ್ ಇಲ್ಲ ಐತೆ, ಈ ಪ್ಲಾಟ್ಫಾರ್ಮ್ ನ ಕ್ರಾಸ್ ಮಾಡ್ತಂತೆ. ಪ್ಲಾಟ್ಫಾರ್ಮ್ ಲೆಂತ್ ಎಷ್ಟು? ಪ್ಲಾಟ್ಫಾರ್ಮ್ ಲೆಂತ್ ಗೊತ್ತು. ಹಾಗಾದ್ರೆ ಈ ಟ್ರೈನ್ ಲೆಂತ್ ಗೊತ್ತಾಯ್ತು ಅಂದ್ರೆ ಟೈಮ್ ಕಂಡುಹಿಡಿಬಹುದು. ಅಂದ್ರೆ ಟ್ರೈನ್ ಲೆಂತ್ ಕಂಡುಹಿಡಿಬೇಕು ಅಂದರೆ
ಆಪೋಸಿಟ್ ಅಲ್ಲಿ ಟ್ರೈನ್ ಹೋಗ್ತಿದೆ ಅಂದ್ರೆ ಅದ್ರ ಮೇಲೆ ಫೈಂಡ್ ಔಟ್ ಮಾಡ್ಬೋದಾ? ಯಾವ್ದ್ರ ಬಗ್ಗೆ ಆಪೋಸಿಟ್ ಹೋಗ್ತಿರೋದ್ರಿಂದ ಟ್ರೈನ್ ಲೆಂತ್ L1 ಪ್ಲಸ್ L2 ಮಾಡ್ಬೋದಲ್ರೋ ಅಲ್ವಲ್ರೋ? L1 ಪ್ಲಸ್ L2 ಇಸ್ ಈಕ್ವಲ್ ಟು ನೆಕ್ಸ್ಟ್ ಲೆಂತ್ ಅಂದ್ರೆ ಏನು? ಸ್ಪೀಡ್ ಇಂಟು ಟೈಮ್. ಸ್ಪೀಡ್ ಬಂದು 2 ಇದೆ, ಆಪೋಸಿಟ್ ಬರ್ತಿರೋದ್ರಿಂದ ಪ್ಲಸ್ ಮಾಡ್ಬೇಕಾ ಮೈನಸ್ ಮಾಡ್ಬೇಕಾ? ಮೈನಸ್ 54 ಪ್ಲಸ್ 72 ಮೈನಸ್ ಇಂಟು ಈಗ ಕಿಲೋಮೀಟರ್ ಪರ್ ಹಾರ್ ಇದೆ, ನಮ್ಗೆ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಬೇಕು. ಏನ್ ಮಾಡ್ತೀರಾ? 5 ಬರ್ಕೊಂಡು ನೆಕ್ಸ್ಟ್ ಟೈಮ್ ಎಷ್ಟು? 20 ಸೆಕೆಂಡ್ಸ್ ತಗೊಂತೀವಿ. ಈಗ ಲೆಂತ್ 1 ಪ್ಲಸ್ ಲೆಂತ್ 2 ಏನ್ ಹೇಳಿದ್ರೆ 2 ಈಕ್ವಲ್ ಅಂತ ಹೇಳ್ತಿದ್ರೆ, ಆಗ ನಾನು 2L ಅಂತ ಬರ್ಕೊಂಬೋದಾ? ಇಸ್ ಈಕ್ವಲ್ ಟು 54 ಪ್ಲಸ್ 72 126 ಇಂಟು 5/18 ಇಂಟು 20. 18 ಇಂದ ಎಷ್ಟು ಡಿವೈಡ್ ಆಗುತ್ತೆ? 18 1s 18 6 7 7 ಓಕೆನಾ? 5 2s ಎಷ್ಟು? 5 2s ಎಷ್ಟು? 10 ಅಂದ್ರೆ 100 70 ಅಂದ್ರೆ ಎಷ್ಟು? 700. 2L is equal to 700. ಅಂದ್ರೆ 2 ಟ್ರೈನಿನ ಲೆಂತ್ ಸೇರಿದ್ರೆ ಎಷ್ಟು? 700. ನನಗೆ 2 ಟ್ರೈನ್ ಬೇಡ, 1 ಟ್ರೈನ್ ಸಾಕ್ತಾನೆ. ಹಾಗಾದ್ರೆ 1 ಲೆಂತ್ ಅಂದ್ರೆ ಎಷ್ಟು? 700/2 ಎಷ್ಟಾಗುತ್ತೆ? ಒಂದು ಟ್ರೈನಿನ ಲೆಂತ್ ಎಷ್ಟು? 350. ಇದ್ರ ಮೇಲೆ ನಾನು ಈ ಪ್ಲಾಟ್ಫಾರ್ಮ್ ನ ಕ್ರಾಸ್ ಮಾಡಿ ಟೈಮ್ ಕಂಡುಹಿಡಿಬಹುದಾ? ಈಗ ಫಸ್ಟ್ ಟ್ರೈನ್ ಅಂತ ಹೇಳ್ತಿದ್ದಾರೆ. ಈಗ ಏನ್ ಬೇಕು ನಿಮ್ಗೆ? ಟೈಮ್ ಅಲ್ವಾ? ಟೈಮ್ ಇಸ್ ಈಕ್ವಲ್ ಟು ಫಸ್ಟ್ ಟ್ರೈನಿನ ಲೆಂತ್ ಎಷ್ಟು? 350 ಪ್ಲಸ್ ನೆಕ್ಸ್ಟ್ ಪ್ಲಾಟ್ಫಾರ್ಮ್ ಲೆಂತ್ ಆಡ್ ಮಾಡ್ಬೇಕು ಬೇಡವಾ? ಆಡ್ ಮಾಡ್ಬೇಕು. ಪ್ಲಸ್ 550. ನೆಕ್ಸ್ಟ್ ಏನ್ ಮಾಡ್ಬೇಕು? ಡಿವೈಡೆಡ್ ಇಲ್ಲ ಇಂಟು ಡಿವೈಡೆಡ್ ಬೈ ಸ್ಪೀಡ್ ಎಷ್ಟಂತೆ ಆ ಟ್ರೈನ್ ಇಂದು? 54 ಇಂಟು 5/18 ಓಕೆನಾ? 18 ಇಂದ ಎಷ್ಟು ಡಿವೈಡ್ ಆಗುತ್ತೆ? 18 1s 18 3s ಹಂಗೆ. ಟೈಮ್ ಇಸ್ ಈಕ್ವಲ್ ಟು ಆಡ್ ಮಾಡಿ ಇವೆರಡು 900 ಎಷ್ಟು? 900 ಡಿವೈಡೆಡ್ ಬೈ 3 ಇಂಟು 5 3 ಇಂಟು 5 ಅಂದ್ರೆ ಇಲ್ಲಿ ಡೈರೆಕ್ಟ್ ಬರ್ತದೆ. ಎಷ್ಟು? 3 ಇಂಟು 5 ಅಂದ್ರೆ 50. 15 ಎಷ್ಟು ಡಿವೈಡ್ ಆಗುತ್ತೆ? 15 1s 15 6 60 10 means 60 seconds. ಆಪ್ಷನ್ ಅಲ್ಲಿ ಇದೆ 60 ಸೆಕೆಂಡ್ಸ್. ಆಪ್ಷನ್ ಸಿ. ಓಕೆ, ರೈಟ್ ಡೌನ್. ಓಕೆ, two trains of equal length traveling in opposite direction at 108 km per hour speed 1 and 114 km per hour speed crosses each other in 15 seconds. In how much time in seconds does the first train crosses the platform in 375 kilometer ಇದ್ದಾಗ. ಓಕೆ, ಏನೇನ್ ಕೊಟ್ಟಿದ್ದಾರೆ ಫಸ್ಟ್ ಬರ್ಕೊಂಬೋದಾ? ಏನೇನ್ ಕೊಟ್ಟಿದ್ದಾರೆ ಹೇಳಿ? ಸ್ಪೀಡ್ ಆಫ್ ದಿ ಫಸ್ಟ್ ಟ್ರೈನ್ ಎಷ್ಟು ಸ್ಪೀಡ್? 108 ಕಿಲೋಮೀಟರ್ ಪರ್ ಅವರ್. ನೆಕ್ಸ್ಟ್ ಇನ್ನೊಂದು ಟ್ರೈನ್ 144 kilometers. ನೆಕ್ಸ್ಟ್ ಇದು ಎರಡು ಸೈಡ್ ಹೊಡೆಯಕ್ಕೆ ಎಷ್ಟೊತ್ತು? 15 seconds. ಟೈಮ್ ಎಷ್ಟಾಗುತ್ತೆ? 15 15 ಸೆಕೆಂಡ್ಸ್. ಇಷ್ಟೇನೆ ಕೊಟ್ಟಿರೋದು. ಹಾಗಾದ್ರೆ ಟ್ರೈನ್ ಲೆಂತ್ ಇಸ್ ಈಕ್ವಲ್ ಟು ಟ್ರೈನ್ ಲೆಂತ್ ಹೇಳಿದ್ರೆ ಈಕ್ವಲ್ ಲೆಂತ್. ನೆಕ್ಸ್ಟ್ ಇಷ್ಟಾಯ್ತು. ಆಮೇಲಿಂದ ಪ್ಲಾಟ್ಫಾರ್ಮ್ ಲೆಂತ್ ಇಸ್ ಈಕ್ವಲ್ ಟು 377. ಇಷ್ಟೇನ ಕೊಟ್ಟಿರೋದು. ಇದರಿಂದ ನೀವೇನ್ ಫೈಂಡ್ ಔಟ್ ಮಾಡಿ ಅಂತವ್ರೆ? ಟೈಮ್ ಕಂಡಿಡಿ ಅಂತವ್ರೆ ಅಲ್ವಾ? ನೆಕ್ಸ್ಟ್ ಇದರಿಂದ ಲೆಂತ್ ಫೈಂಡ್ ಔಟ್ ಮಾಡ್ಬೋದಾ? 2 ಎಲ್ಲ ಬರಿಬೋದಾ? ಇಸ್ ಈಕ್ವಲ್ ಟು ನೆಕ್ಸ್ಟ್ ಏನು? ಲೆಂತ್ ಸ್ಪೀಡ್ ಇಂಟು ಟೈಮ್. ಅಲ್ಲ ಸ್ಪೀಡ್ ಎಷ್ಟಪ್ಪ? 108 ಪ್ಲಸ್ 114 ಇಂಟು 5 ಇಂಟು 15 2L ಇಸ್ಕೊಟ್ಟು ಎರಡು ಆಡ್ ಮಾಡಿ 250 ಇಂಟು 5 ಎಷ್ಟು ಹೋಗುತ್ತಪ್ಪ?
3 5 sir 14. 6 sir 14 ಇಂದನಾ? 3 ಇಂದನೇ ಇದು? 3 6 sir ಇದು ಎಷ್ಟದೆ 3 6 3 5 6 ಇಂದ ಹೋಗುತ್ತಾ ಇದು? 6 ಇಂದ ಡಿವೈಡ್ ಆಗುತ್ತಲ್ರೋ? 2 in the ಇರಪ್ಪ ಹೇಳ್ತೀನಿ. ಆಗೋದಲ್ಲ 6 ಇಂದ? 6 1 6 4 1 40 ನೆಕ್ಸ್ಟ್ 12 ಇದೆ ಅಂದ್ರೆ ಎಷ್ಟು? 42 5 5 25 25 into 42 1050 ನಾ? ನೆಕ್ಸ್ಟ್ L is equal to ಅರ್ಧ ಮಾಡಿ ಇದರಲ್ಲಿ 525 ಟ್ರೈನ್ ಲೆಂತ್ ನಂಗೆ ಸಿಕ್ತು. ನೆಕ್ಸ್ಟ್ ಏನ್ ಬೇಕು ನನಗೆ? ಪ್ಲಾಟ್ಫಾರ್ಮ್ದು ಟೈಮ್ ಇಸ್ ಈಕ್ವಲ್ ಟು ನನ್ನ ಹತ್ರ ಏನಿದೆ? ಟೈಮ್ ಬೇಕು ಅಂದ್ರೆ ಲೆಂತ್ 2 ಇದೆಯಾ? ಎಷ್ಟು? 525 ಪ್ಲಸ್ 375 ಡಿವೈಡೆಡ್ ಬೈ ಸ್ಪೀಡ್ ಎಷ್ಟು ಅಂತ ಟ್ರೈನ್ದು? 108 ಇಂಟು 5/18 ಅಲ್ವನ್ರೋ? ನೆಕ್ಸ್ಟ್ ಎರಡು ಆಡ್ ಮಾಡಿ 5/18 ಪ್ಲಸ್ 375 900 ಡಿವೈಡೆಡ್ ಬೈ 18 ಇಂದ 18 1 6 ಓಕೆ ಅಲ್ವಾ? 6 5 6 5 ಎಷ್ಟು? 30 ನಾ 35 30 1 0 ಕ್ಯಾನ್ಸಲ್ 3 ಇಂದ 3 1 3 0 ಆಗ ಎಷ್ಟಾಯ್ತು? 30 seconds. Option B. Write down. ಎಪ್ಪತ್ತ2 ಕಿಲೋಮೀಟರ್ ಗಂಟೆಗೆ ಮತ್ತು 90 ಕಿಲೋಮೀಟರ್ ಗಂಟೆಗೆ ವೇಗದಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಚಲಿಸುವ ಸಮಾನ ಉದ್ದದ 2 ರೈಲುಗಳು 10 ಸೆಕೆಂಡ್ಸ್ಗಳಲ್ಲಿ ಪರಸ್ಪರ ದಾಟುತ್ತವೆ. ಓಕೆ, ಮೊದಲ ರೈಲು ಎಷ್ಟು ಸಮಯದಲ್ಲಿ 475 ಮೀಟರ್ ಉದ್ದದ ಪ್ಲಾಟ್ಫಾರ್ಮ್ ಅನ್ನು ದಾಟುತ್ತದೆ? ಓಕೆ, ಅಂದ್ರೆ ಇಲ್ಲಿ ನೋಡಿ 72 ಕಿಲೋಮೀಟರ್ ಪರ್ ಹಾರ್ ಅಂತ ಹೋಗೋ ಒಂದು ಟ್ರೈನು ಮತ್ತೆ 90 ಕಿಲೋಮೀಟರ್ ಪರ್ ಹಾರ್ ಅಂತ ಹೋಗೋ ಟ್ರೈನು ಎರಡು ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಬರ್ತಾ ಇರುತ್ತೆ. ಅವೆರಡು ಎಲ್ಲ ಒಂದ್ ಕಡೆ ಕ್ರಾಸ್ ಆಗುತ್ತೆ. ಆ ಕ್ರಾಸ್ ಆದಾಗ ತಗೊಳ್ಳುವ ಸಮಯ 10 ಸೆಕೆಂಡ್ಸ್ ಆಗಿರುತ್ತೆ. ಹಾಗಾದರೆ ಅದೇ ರೈಲುಗಳು ಒಂದು ಪ್ಲಾಟ್ಫಾರ್ಮ್ ಅನ್ನ ಕ್ರಾಸ್ ಆಗಕ್ಕೆ, ಒಂದು ಪ್ಲಾಟ್ಫಾರ್ಮ್ ಅನ್ನ ಕ್ರಾಸ್ ಮಾಡೋದಕ್ಕೆ ಎಷ್ಟು ಟೈಮ್ ಅನ್ನ ತಗೊಳುತ್ತೆ ಅಂತ ಕೇಳ್ತಿದ್ದಾರೆ. ಹಾಗಾದ್ರೆ ಆ ಪ್ಲಾಟ್ಫಾರ್ಮ್ ನ ಉದ್ದ ಎಷ್ಟಿರುತ್ತೆ? 475 ಮೀಟರ್ ಇರುತ್ತೆ. ಹಾಗಾದ್ರೆ ನನಗೆ ಮೊದಲು ಆ ರೈಲಿನ ಎಷ್ಟು ಉದ್ದ ಇತ್ತು ಅಂತ ನೋಡ್ಕೊಳ್ಳೋಣ. ಹಾಗಾದ್ರೆ ಟ್ರೈನ್ ಲೆಂತ್ ಇಸ್ ಗೋಲ್ ಟು 2, ಯಾಕೆ ಎರಡು ಟ್ರೈನ್ ಬರುತ್ತೆ 2L ಅಂತ ತಗೊಂತೀನಿ, 2 ಲೆಂತ್. ಅದಾದ್ಮೇಲೆ ಸ್ಪೀಡ್ ಎಷ್ಟು ಕೊಟ್ಟಿದ್ದಾರೆ? 70 ಪ್ಲಸ್ 90 ಎಷ್ಟು? 162 ಇಂಟು 5/18 ಇಂಟು ಸಮಯ ಎಷ್ಟು ಕೊಟ್ಟಿದ್ದಾರೆ? 10 ಸೆಕೆಂಡ್ಸ್ಗಳು ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ 18 ರಿಂದ ಎಷ್ಟು ಭಾಗ ಆಗುತ್ತೆ? 18 1 18 9 5 10 450 2L is equal to 450. ಹಾಗಾದ್ರೆ ಲೆಂತ್ is equal to 450/2 225. ಒಂದು ಟ್ರೈನಿನ ಉದ್ದ ಎಷ್ಟಿರುತ್ತೆ? 225 ಮೀಟರ್ ಇರುತ್ತೆ. ಹಾಗಾದ್ರೆ 225 ಉದ್ದ ಇರೋ ಟ್ರೈನು 72 ಕಿಲೋಮೀಟರ್ ಪರ್ ಹಾರ್ ಅಂತ ಸ್ಪೀಡ್ ಅಲ್ಲಿ ಹೋದಾಗ ಎಷ್ಟು ಬೇಗ 775 ಮೀಟರ್ ನ ಪ್ಲಾಟ್ಫಾರ್ಮ್ ನ ಕ್ರಾಸ್ ಮಾಡುತ್ತೆ ಅಂತ ಕೇಳ್ತಿದ್ದಾರೆ. ಹಾಗಾದ್ರೆ ಸಮಯ ಇಸ್ ಈಕ್ವಲ್ ಟು ಲೆಂತ್ ಏನಾದ್ರು ಟ್ರೈನಿನ ಉದ್ದ ಎಷ್ಟು? 225 ಪ್ಲಸ್ ಪ್ಲಾಟ್ಫಾರ್ಮ್ ನ ಉದ್ದ ಎಷ್ಟು? 475. ತೆಗೆದುಕೊಳ್ಳುವ ಸಮಯ ಅಲ್ಲ, ವೇಗ 72 ಕಿಲೋಮೀಟರ್ ಪರ್ ಹಾರ್ ಅಂತೆ. ಹಾಗಾದ್ರೆ 5/18 18 ಇಂದ 18 1 18 4 ಓಕೆ ಅಲ್ವಾ? ಎರಡನ್ನು ಆಡ್ ಮಾಡಿ ಎಷ್ಟು? 700 by 4 into 5 5 4s 20 ಈಸಿಯಾಗಿ ಇಲ್ಲೇ ಮಾಡ್ಬಿಡಿ. 20 1 0 1 0 ಕ್ಯಾನ್ಸಲ್ 2 1s 35 35
ಸೆಕೆಂಡ್ಸ್ಗಳು ಸಾಕಾಗುತ್ತೆ. ಓಕೆ ಓಕೆನಾ? ಓಕೆನಾ? ಇಷ್ಟು ಟ್ರೈನ್ ಮೇಲೆ ನಾವು ಕ್ವಶನ್ಸ್ ನೋಡ್ತಾ ಹೋಗ್ತಿದ್ದೋ. ಇದರದ ಪ್ರೀವಿಯಸ್ ಕ್ಲಾಸಸ್ ವಿಡಿಯೋಸ್ ಲಿಂಕ್ ಎಲ್ಲ ಬೇಕು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಯು ಕ್ಯಾನ್ ವಾಚ್ ಇಟ್. ಓಕೆ, ಥ್ಯಾಂಕ್ ಯು.